ವಿಜಯ್ ಪಕ್ಷದಿಂದ ನಟಿ ತ್ರಿಷಾ ಚುನಾವಣಾ ಅಖಾಡಕ್ಕೆ. ವಿಜಯ್ ತಿರುಚಿರಾಪಳ್ಳಿ ಬಿಟ್ರೆ ನಟಿ ತ್ರಿಷಾ ಟಿವಿಕೆ ಅಭ್ಯರ್ಥಿ. ಉಪಚುನಾವಣೆಯಲ್ಲಿ ಸ್ಪರ್ಧೆಗೆ ಧುಮುಕುತ್ತಾರಾ ತ್ರಿಷಾ? ತ್ರಿಷಾ ಸ್ಪರ್ಧಿಸಿ ಗೆಲ್ಲೋದು ಕನ್ಫರ್ಮ್ ಎಂದ ಜ್ಯೋತಿಷಿ. ಉಪಚುನಾವಣೆಯಲ್ಲಿ ಸ್ಪರ್ಧೆಗೆ ಧುಮುಕುತ್ತಾರಾ ತ್ರಿಷಾ? ಉಪಚುನಾವಣೆಯಲ್ಲಿ ತ್ರಿಷಾ ಸ್ಪರ್ಧಿಸಿದ್ರೆ ಗೆಲ್ಲೋದು ಕನ್ಫರ್ಮ್. ಪರಂಬೂರ್ ತಿರುಚಿರಾಪಳ್ಳಿ ಇಷ್ಟನಲ್ಲಿ ಗೆದ್ದಿರುವಂತಹ ವಿಜಯ್ ತಿರುಚಿರಾಪಳ್ಳಿಯಲ್ಲಿ ಸ್ಪರ್ಧಿಸಿ ಗೆದ್ರೆ ಡಿಸಿಎಂ ಆಗ್ತಾರಾ ತ್ರಿಷಾ? ವಿಜಯ್ ಪಕ್ಷದಿಂದ ನಟಿ ತ್ರಿಷಾ ಚುನಾವಣಾ ಅಖಾಡಕ್ಕೆ. ಈಗಾಗಲೇ ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಉಪಚುನಾವಣೆಯಲ್ಲಿ ಸ್ಪರ್ಧೆಗೆ ಧುಮುಕುತ್ತಾರಾ ತ್ರಿಷಾ ಅಂತ. 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ, ಅಲ್ಲಿ ಮತ್ತೆ ಉಪಚುನಾವಣೆ ಆಗಬೇಕು. ಅಲ್ಲಿ ಒಂದು ವೇಳೆ ತ್ರಿಷಾ ಅಖಾಡಕ್ಕೆ ಇಳಿದ್ರೆ ಗೆಲ್ಲೋದು ಕನ್ಫರ್ಮ್ ಅಂತ ಹೇಳ್ತಾರೆ ಜ್ಯೋತಿಷಿ. ತಿರುಚಿರಾಪಳ್ಳಿ, ಪರಂಬೂರ್ ಮತ್ತು ತಿರುಚಿರಾಪಳ್ಳಿ ಈಸ್ಟ್ನಲ್ಲಿ ಗೆದ್ದಿರುವಂತಹ ವಿಜಯ್. ಸೊ ಆ ಕ್ಷೇತ್ರದಲ್ಲಿ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಲ್ವಾ? 2 ಕ್ಷೇತ್ರದಲ್ಲಿ ನಿಂತ್ಕೊಂಡು ಅಧಿಕಾರ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಇದೀಗ ಆ ಒಂದು ಜಾಗಕ್ಕೆ ತ್ರಿಷಾನ ರೀಪ್ಲೇಸ್ಮೆಂಟ್ ಆಗುತ್ತಾ ಅಂತ. ಒಂದು ವೇಳೆ ತ್ರಿಷಾ ನಿಂತ್ರೆ ಗೆದ್ದು ಬರುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಇದೀಗ ಒಂದ್ ಕಡೆ ತಮಿಳುನಾಡು ರಾಜಕೀಯ ದಿನಕ್ಕೂ ಕೂಡ ಕ್ಷಣಕ್ಕೂ ಕೂಡ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ವಿಜಯ್ 2 ಕ್ಷೇತ್ರದಲ್ಲಿ ಒಂದು ಅಧಿಕಾರಕ್ಕೆ ಬಂದಿರುವಂತದ್ದು. 2 ಕ್ಷೇತ್ರದ ಪೈಕಿ 1 ಕ್ಷೇತ್ರದಲ್ಲಿ ರಾಜೀನಾಮೆ ಕೊಡಬೇಕು. ಅಲ್ಲಿ ತ್ರಿಷಾನ ಹೆಸರು ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗ್ಬೋದು? ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಸಂತೋಷ್? ಹೌದು ವನಿತಾ, ಏನಂತ ಹೇಳಿದ್ರೆ ತಮಿಳುನಾಡು ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 108 ಸ್ಥಾನವನ್ನ ಪಡೆದುಕೊಂಡಿದೆ. ಟಿವಿಕೆ ಪಕ್ಷದ ಅಧ್ಯಕ್ಷ ವಿಜಯ್ ಅವರು 2 ಕ್ಷೇತ್ರದಿಂದ ಗೆದ್ದಿದ್ದಾರೆ. ಅನಿವಾರ್ಯತೆ ಎದುರಾಗಿ 1 ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮಧ್ಯೆ ವಿಜಯ್ ಪಕ್ಷದಿಂದ ನಟಿ ತ್ರಿಷಾ ಅವರು ಚುನಾವಣಾ ಅಖಾಡಕ್ಕೆ ಇಳಿತಾರಾ ಎನ್ನುವುದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಉಪಚುನಾವಣೆಯಲ್ಲಿ ತ್ರಿಷಾ ಅವರು ಸ್ಪರ್ಧಿಸಿದ್ರೆ ಗೆಲ್ಲೋದು ಕನ್ಫರ್ಮ್ ಎಂದು ಜ್ಯೋತಿಷರು ಕೂಡ ಹೇಳಿದ್ದಾರೆ. ಪೆರಂಬೂರು ತಿರುಚಿರಾಪಳ್ಳಿ ಇಷ್ಟನಲ್ಲಿ ವಿಜಯ್ ಅವರು ಗೆದ್ದಿದ್ದಾರೆ. ಒಂದು ವೇಳೆ ತಿರುಚಿರಾಪುರದಿಂದ ಸ್ಪರ್ಧಿಸಿ ಗೆದ್ರೆ ಡಿಸಿಎಂ ಆಗ್ತಾರಾ ತ್ರಿಷಾ ಅನ್ನೋದು ಕಾದು ನೋಡಬೇಕಿದೆ ವನಿತಾ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಅಪ್ಡೇಟ್ಸ್. ಒಂದ್ ಕಡೆ ಒಂದು ಹೇಳಿಕೆ ಕೇಳಿ ಬರ್ತಾ ಇತ್ತು, ಒಂದು ವೇಳೆ ತ್ರಿಷಾ ಏನಾದ್ರೂ ಆ ಕ್ಷೇತ್ರದಲ್ಲಿ ನಿಂತು ತಿರುಚಿರಾಪಳ್ಳಿ ಕ್ಷೇತ್ರದಲ್ಲಿ ನಿಂತು ಆಯ್ಕೆಯಾಗಿ ಬಂದ್ರೆ ಡಿಸಿಎಂ ಆಗುವಂತ ಚಾನ್ಸಸ್ ಇದೆ ಅಂತ. ಅಂದ್ರೆ ವಿಜಯ್ ಇದರಲ್ಲಿ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾರೆ ಅದನ್ನ ಕಾದು ನೋಡಬೇಕು. ಬಟ್ ಸದ್ಯಕ್ಕೆ ಮಾತ್ರ ಇರುವಂತಹ ಅಪ್ಡೇಟು ತ್ರಿಷಾ ಏನಾದ್ರೂ ಅಖಾಡಕ್ಕೆ ಧುಮುಕ್ತಾರ. ಬಟ್ ಒಂದ್ ಕಡೆ ಭವಿಷ್ಯ ಹೇಳ್ತಾ ಇದೆ ತ್ರಿಷಾ ಅಲ್ಲಿ ನಿಂತ್ರೆ ಗೆದ್ದು ಬರೋದು ಕನ್ಫರ್ಮ್ ಅಂತ. ಸೊ ಏನಾಗುತ್ತೆ ಕಾದ್ ನೋಡೋಣ.